ಕಾಡಿನ ಸೂಪರ್ ಹೀರೋ ಚೋಟು ಜಿಂಕೆ ಪಾರ್ಟ್ 2. ಕಾಲು ತೋಳ ಚೋಟು ಜಿಂಕೆ ಹತ್ರದಿಂದ ಅದರ ರೆಕ್ಕೆಯನ್ನ ಕಳ್ತನ ಮಾಡೋಕೆ ಹೋಗೋಣ ಅನ್ಕೊಳುತ್ತೆ. ಅದರ ಮನೆ ಕಡೆ ಹೋಗ್ತಾ ಇರುತ್ತೆ. ಆಗ ಚೋಟು ಜಿಂಕೆ ಅದರ ರೆಕ್ಕೆಯನ್ನು ಬಿಚ್ಚಿ ಆಕಾಶದಲ್ಲಿ ಎಗುರ್ತಾ ಇರುತ್ತೆ. ಆಗ ಅದು ನೋಡುತ್ತೆ, ನದಿಯ ದಡದಲ್ಲಿ ತುಂಬಾ ಪಕ್ಷಿಗಳು ನಿಂತಿರುತ್ತೆ. ಅಲ್ಲಿ ಒಂದು ಮೊಲದ ಮರಿ ನದಿಯಲ್ಲಿ ಸಿಕ್ಕಾಕೊಂಡು ಕಿರ್ಚ್ತಾ ಇರುತ್ತೆ. ಯಾರಾದ್ರೂ ನನ್ ಮಗುನ ಕಾಪಾಡಿ, ಇಲ್ಲ ಅಂದ್ರೆ ಇದು ನೀರಲ್ಲಿ ಮುಳುಗೋಗ್ಬಿಡುತ್ತೆ. ನೀನದ್ರ ಬಗ್ಗೆ ಜಾಗೃತಿ ಇರ್ಬೇಕಲ್ವಾ? ಈಗಂತೂ ಯಾವ ಪ್ರಾಣಿಗೆ ಈಜಕ್ ಬರುತ್ತೋ ಅದೇ ಇದನ್ನ ಕಾಪಾಡುತ್ತೆ. ಅದೇ ಸಮಯದಲ್ಲಿ ಚೋಟು ಜಿಂಕೆ ಆ ಕಡೆ ಬಂದು ನೀರಲ್ಲಿ ಮುಳುಗೋಗ್ತಾ ಇರುವ ಮೊಲನ ಎತ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಎಲ್ಲಾ ಜಂತುಗಳಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಚೋಟು ಜಿಂಕೆ ಅದನ್ನ ಎತ್ಕೊಂಡ್ಬಂದು ದಡದಲ್ಲಿ ಬಿಡುತ್ತೆ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಚೋಟು ಜಿಂಕೆ, ನೀವು ನನ್ನ ಮಗುವನ್ನು ಕಾಪಾಡ್ಬಿಟ್ರಿ. ನಂಗೆ ಈ ರೆಕ್ಕೆ ಸಿಕ್ಕಿದ್ದೆ ಅದಕ್ಕೆ ನಾನು ಬೇರೆ ಪ್ರಾಣಿಗಳಿಗೆ ಸಹಾಯ ಮಾಡ್ಲಿ ಅಂತ. ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯ ಚೋಟು, ಶಭಾಷ್. ಮತ್ತೆ ಸಿಗೋಣ ಹಂಗಂತ ಹೇಳಿ ಅದು ಮತ್ತೆ ಆಕಾಶದಲ್ಲಿ ಎಗರ್ಕೊಂಡು ಹೋಗ್ಬಿಡುತ್ತೆ. ಅದು ಸಾಯಂಕಾಲ ಅದರ ಮನೆಗೆ ಬರುತ್ತೆ. ಮತ್ತೆ ಆ ಮುತ್ತನ್ನು ತಲೆ ಮೇಲಿಂದ ತೆಗೆಯುತ್ತೆ. ಅದರ ರೆಕ್ಕೆನೂ ಮಾಯ ಆಗುತ್ತೆ. ಅದೇ ಸಮಯಕ್ಕೆ ಕಾಲು ತೋಳ ಅಲ್ಲಿಗೆ ಬರುತ್ತೆ. ಅದನ್ನ ನೋಡಿ ಇಬ್ರು ತುಂಬಾನೇ ಭಯ ಪಟ್ಬಿಡ್ತಾರೆ. ನಾ ಕೇಳಿದ್ದೀನಿ ನೀನು ಕಾಡಿನ ಹೀರೋ ಆಗಿದ್ಯಂತೆ, ಅದು ನಿನ್ ರೆಕ್ಕೆಯಿಂದ. ಹೌದು ಕಾಲು, ನಿಜ. ಪ್ರಾಣಿಗಳನ್ನ ಸಹಾಯ ಮಾಡಕ್ಕೆ ಇದು ಸಿಕ್ಕಿರೋದು. ಸರಿ, ಹಾಗಾದ್ರೆ ಆ ರೆಕ್ಕೆನ ನಂಗೆ ಕೊಡು. ನಾನಿನ್ನು ಜನರಿಗೆ ಹೆಲ್ಪ್ ಮಾಡ್ತೀನಿ, ನೀನ್ ಸುಮ್ಮನೆ ಇರೋ. ಇದೇನು ಹೇಳ್ತಿದ್ಯಾ ನೀನು? ಕೊಡ್ತೀಯೋ ಇಲ್ವೋ? ಇದು ನಂಗೆ ದೇವತೆ ಕೊಟ್ಟಿರೋದು. ಇದನ್ನ ನಾನು ಸುಮ್ಮನೆ ಕೊಡಕ್ಕಾಗಲ್ಲ. ಕೊಡೋಕ್ಕಾಗೋದಿಲ್ಲ ಅಂದ್ರೆ ಸಾಯಕ್ ರೆಡಿ ಆಗೋ. ಅದನ್ ಕೇಳಿ ಚೋಟು ಜಿಂಕೆ ಮತ್ತೆ ಅವರಮ್ಮ ಇಬ್ರು ಭಯ ಪಟ್ಬಿಡ್ತಾರೆ. ಮತ್ತೆ ಆ ಮುತ್ಯವನ್ನು ಅದಕ್ಕೆ ಕೊಟ್ಬಿಡ್ತಾರೆ. ಕಾಲು ಆ ಮುತ್ಯವನ್ನು ಅದರ ತಲೆ ಮೇಲೆ ಇಟ್ಕೊಳ್ಳುತ್ತೆ. ಅದಕ್ಕೆ ರೆಕ್ಕೆ ಬರುತ್ತೆ. ಕಾಲು, ನನ್ನ ಮಾತು ಕೇಳು. ಈಗ ರಾತ್ರಿ ಆಗೋಗಿದೆ. ಈಗಿಂದ ಇದು ನನ್ ರೆಕ್ಕೆ. ದಿನ ಇರ್ಲಿ ರಾತ್ರಿ ಇರ್ಲಿ ನಾನಿದನ್ನ ಹಾಕೊಂಡೇ ಇರ್ತೀನಿ. ಹಂಗಂತೇಳಿ ಅದರ ಮಾತನ್ನ ಕೇಳ್ದೆ ಅದು ಆಕಾಶದಲ್ಲಿ ಎಗರ್ಬಿಡುತ್ತೆ. ಎಲ್ರ ಮೇಲೂ ನಾನು ನನ್ನ ರಿವೆಂಜ್ ತೆಗಿತೀನಿ. ಅದು ನೋಡುತ್ತೆ, ರಾಮು ಆನೆ ಅದರ ಜಾಗದಲ್ಲಿ ಕುತ್ಕೊಂಡಿರುತ್ತೆ. ರಾಮು ಆನೆ, ಇದಕ್ಕೆ ಈಗ್ಲೇ ಮಜಾ ಹಿಡಿಸ್ತೀನಿ. ಹಂಗಂತ ಅನ್ಕೊಂಡು ಅದು ಕೆಳಗಡೆ ಹೋಗಿ ಆನೆ ಮೇಲೆ ಹದ್ದಿನ ತರ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಹೇಗಿದ್ಯಾ ರಾಮು ಆನೆ? ಏನಿದು, ನಿಂಗೆ ರೆಕ್ಕೆ ಸಿಕ್ತು? ನಂಗೆ ಹಾರಕ್ಕೂ ಆಗುತ್ತೆ, ನಿನ್ ಮೇಲೆ ರಿವೆಂಜು ತಕೊಳ್ಳುತ್ತೀನಿ ನಾನೀಗ. ಹಂಗಂತೇಳಿ ಅದು ತುಂಬಾ ಮಜಾ ಮಾಡ್ತಾ ಆನೆಯ ತಲೆ ಮೇಲೆ ಒಂದೆರಡು ಏಟನ್ನ ಹಾಕತ್ತೆ. ಆನೆಗೆ ತಲೆನೇ ಸುತ್ತು ಬಿಡುತ್ತೆ. ತಗೊಳ್ಳೋ ನನ್ನ ಮಗನ, ತಗೋ ತಿನ್ನು ಇದು. ಹಂಗಂತ ಹೇಳ್ತಾ ಎಲ್ಲಾ ಕಡೆಯಿಂದ ಒಡೆಯಕ್ ಪ್ರಾರಂಭಿಸುತ್ತೆ. ಆಗ ಆನೆ ಅದರ ಸೊಂಡಿಲ್ನ ಉಪಯೋಗಿಸಿ ಅದನ್ನ ಒಡೆಯಕ್ ಪ್ರಾರಂಭಿಸುತ್ತೆ. ಮತ್ತೆ ಅದು ಮೇಲೆ ಹೋಗ್ಬಿಡುತ್ತೆ. ಮತ್ತೆ ಈಗಂತ ಅನ್ನುತ್ತೆ, ಆಗೋದಾದ್ರೆ ಹಿಡಿಯೋ ನನ್ನನ್ನ, ಹಿಡಿಯೋ. ರಾಮು ಆನೆಗೆ ಇದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಆ ರೆಕ್ಕೆ ಆಗ ಅದಷ್ಟು ಗದೆ ನಿಂತೋಗುತ್ತೆ. ಆಗ ಕಾಲು ತೋಳ ತತ್ತರಿಸುತ್ತಾ ಮೆತ್ತಗೆ ಕೆಳಗಡೆ ಬರಕ್ ಶುರು ಆಗುತ್ತೆ. ಅರೆ ಅರೆ, ಇದೇನಾಗ್ತಾ ಇದೆ? ಅಯ್ಯೋ ಅಯ್ಯೋ ಅಯ್ಯೋ, ನಾನ್ ಕೆಳಗೆ ಯಾಕೆ ಬರ್ತಾ ಇದ್ದೀನಿ ಈಗ? ಅದು ಸರಿಯಾಗಿ ರಾಮು ಆನೆಯ ಮುಂದೆನೆ ಹೋಗ್ಬೀಳುತ್ತೆ. ಆಗ ರಾಮು ಆನೆ ಅದರ ಸೊಂಡಿಲಿನಿಂದ ಅದನ್ನ ಎತ್ಕೊಂಡು ಮೇಲೆ ಕೆಳಗಡೆ ಅಂತ 2 ಸಲ ಹೊಡೆಯುತ್ತೆ. ಅಯ್ಯಪ್ಪ, ಅಯ್ಯೋ ದೇವ್ರೆ, ಅಯ್ಯೋ ಬಿಡ್ಬಿಡು, ಅಯ್ಯೋ. ರಾಮು ಆನೆ ಅದನ್ನ ಒಂದ್ ಗತಿ ಮಾಡ್ಬಿಡುತ್ತೆ. ಮತ್ತೆ ಎತ್ತು ಬಿಸಾಕುತ್ತೆ. ಅದು ದೂರ ಹೋಗಿ ಬೀಳುತ್ತೆ. ಇನ್ ಮುಂದೆ ಕಿರಿಕಿರಿ ಮಾಡ್ಬೇಡ ನಂಗೆ. ಇಲ್ಲ ಇಲ್ಲ, ನನ್ನ ಕ್ಷಮಿಸ್ಬಿಡು. ಅದು ಹಂಗ ಅಂದಿದ ತಕ್ಷಣ ರೆಕ್ಕೆ ಮತ್ತೆ ಹಾರಕ್ ಶುರು ಆಗುತ್ತೆ. ಮತ್ತೆ ಗಾಳಿಯಲ್ಲಿ ಎಗರುತ್ತೆ. ಅಯ್ಯೋ, ಈ ರೆಕ್ಕೆಗಳನ್ನ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾವೆ? ಅಯ್ಯೋ ಅಯ್ಯೋ ದೇವ್ರೇ. ಕೆಳಗಡೆ 2 ಹದ್ದುಗಳು ಜಗಳ ಮಾಡ್ತಾ ಇರುತ್ತೆ. ನೀನ್ ನನ್ ಮೊಟ್ಟೆ ಕದ್ದಿದೀಯಾ? ನಾನ್ ಕದಿಲಿಲ್ಲ. ನೀನ್ ಕದಿಲಿಲ್ಲ ಅಂದ್ರೆ ಮತ್ತೆ ಯಾರ್ ತೆಗ್ದಿದ್ದು? ನಮ್ಮನ್ ಬಿಟ್ರೆ ಇಲ್ಲಿ ಯಾರ್ ಹಾರಕ್ಕಾಗುತ್ತೆ ಹೇಳ್ ನೀನು? ಹಾ? ಆಗ ಕಾಳು ತೋಳ ಅವರಿಬ್ಬರ ಮಧ್ಯದಲ್ಲಿ ಹೋಗಿ ಬಿದ್ಬಿಡುತ್ತೆ. ಅಯ್ಯಬ್ಬಾ, ಏನು ಈ ತೋಳಕ್ಕೆ ಹಾರಕ್ ಬರುತ್ತಾ? ನಂಗ ಅನ್ಸುತ್ತೆ ಇವನೇ ನನ್ ಮೊಟ್ಟೆ ಕದ್ದಿರೋದು. ಅರೆ, ನಂಗ್ ಹಾರಕ್ಕೆಲ್ಲ ಬರಲ್ಲ ಕಣ್ರೋ, ಈ ರೆಕ್ಕೆ ಸುಮ್ನೆ. ಸುಮ್ನಿರ. ಆ 2 ಹದ್ದುಗಳು ಅದನ್ನ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ.
ಅದರ ಬಾಯಿಂದ ಕುಟ್ಟಿ ಕುಟ್ಟಿ ನಾಶ ಮಾಡ್ಬಿಡುತ್ತೆ. ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಈ ರೆಕ್ಕೆಗಳಂತೂ ನನ್ನ ಜೀವನ ತೆಗ್ದ್ಬಿಡುತ್ತೆ ಅನ್ಸುತ್ತೆ. ಅಯ್ಯೋ ಕಾಪಾಡ್ರು. ಅದು ಪಾಪ ಎಗರಕ್ಕೆ ಎಷ್ಟೋ ಪ್ರಯತ್ನ ಪಡುತ್ತೆ, ಆದ್ರೆ ಆಗಲ್ಲ. ಅದಕ್ಕೆ ಪೆಟ್ಟಾಗಿರುವ ಕಾರಣದಿಂದ ಅದು ತುಂಬಾನೇ ಟೈರ್ಡ್ ಆಗಿರುತ್ತೆ. ಆಮೇಲೆ ಸಡನ್ ಆಗಿ ಆ ರೆಕ್ಕೆ ಮತ್ತೆ ಶುರುವಾಗಕ್ಕೆ ಪ್ರಾರಂಭಿಸುತ್ತೆ. ಸ್ವಲ್ಪ ದೂರದಲ್ಲಿ 2 ಹಿಪ್ಪೋಪಾಟಮಸ್ಗಳು ಮರವನ್ನು ಗುದ್ದೋ ಆಟವನ್ನು ಆಡ್ತಾ ಇತ್ತು. ನಡಿಯೋ ಈಗ ಅಲ್ಲಿರೋ ಮರಕ್ಕೆ ಸರಿಯಾಗಿ ಗುದ್ದೋಣ. ಯಾರು ಹೊಡೆದಾಗ ಮರ ಬೀಳುತ್ತೋ ಅವರು ವಿಜೇತ. ಸರಿ, ಮೊದಲು ನೀ ನೋಡಿ, ಮತ್ ನಾ ನೋಡಿದ್ದೇನೆ. ಅದನ್ನ ಕೇಳಿದ ತಕ್ಷಣ ಆ ಹಿಪ್ಪೋಪಾಟಮಸ್ ಆ ಮರದ ಕಡೆ ತುಂಬಾ ಜೋರಾಗಿ ಓಡುತ್ತೆ. ಕಾಲು ತೋಳ ಕೂಡ ಅಲ್ಲೇ ಬೀಳೋದಿತ್ತು ಪಾಪ. ಅರೆ ಅರೆ, ಈ ರೆಕ್ಕೆ ಮತ್ತೆ ಹಾಳಾಗೋಯ್ತಲ್ಲೋ ಯಪ್ಪ. ಅಯ್ಯೋ ನನ್ ಕೆಳಗಡೆ ಬೀಳ್ತಾ ಇದ್ದೀನಿ. ಅಯ್ಯೋ ಅಯ್ಯೋ. ರೆಕ್ಕೆ ಅದರ ಕಂಟ್ರೋಲ್ ಅಲ್ಲಿ ಇಲ್ಲ. ಅದು ದಡಾಮಂತ ಕೆಳಗಡೆ ಹಿಪ್ಪೋಪಾಟಮಸ್ ಮುಂದೆನೆ ಬಂದ್ ಬೀಳುತ್ತೆ. ಮರವನ್ನು ಗುದ್ದಕ್ಕಿಂತ ಮುಂಚೆ ಕಾಲು ತೋಳವನ್ನು ಗುದ್ದುತ್ತೆ. ಮತ್ತೆ ಅದು ಗಾಳಿಯಲ್ಲಿ ಎಗರಿ ಹೋಗಿ ದೂರ ಬೀಳುತ್ತೆ. ಅಯ್ಯೋ ಸತ್ತೇ. ಈ ಸಲ ಅದು ನೇರಾಗಿ ಹೋಗಿ ಚೋಟು ಜಿಂಕೆಯ ಮುಂದೆ ಬೀಳುತ್ತೆ. ಅದರ ಈ ಪರಿಸ್ಥಿತಿಯನ್ನು ನೋಡಿ ಅವರಿಬ್ರು ತುಂಬಾನೇ ಬೇಜಾರಾಗ್ತಾರೆ. ನಾನ್ ನಿಂಗೆ ಹೇಳ್ಬೇಕಂತಾನೆ ಇದ್ದೆ, ಆದ್ರೆ ನೀನು ಕೇಳ್ದೆ ಹಾರೋದೆ. ಈಗ ನಂಗೇನು ಕೇಳಂಗಿಲ್ಲ. ಈಗ ಮೊದಲು ನೀನು ಇದರಿಂದ ನನ್ನನ್ನ ಪಾರ್ ಮಾಡು. ಈ ರೆಕ್ಕೆನ ತೆಗಿ ನೀನು. ನಂಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಅದರ ಮಾತು ಕೇಳಿ ಚೋಟು ಜಿಂಕೆ ಅದರ ತಲೆ ಮೇಲೆ ಇರುವ ಆ ಮುತ್ಯವನ್ನು ತೆಗುತ್ತೆ. ಆ ರೆಕ್ಕೆನೂ ಮಾಯ ಆಗುತ್ತೆ. ನೀನ್ ಬೆಳಿಗ್ಗೆ ಬಂದು ಈ ರೆಕ್ಕೆನ ತಕೊಂಡೋಗು. ನೀನೇ ಇಡು ಇದನ್ನ, ನಂಗೆ ಬೇಡ. ನಾನಂತೂ ಇದನ್ನ ಮುಟ್ಟೋದು ಇಲ್ಲ ಇನ್ನು. ಹಂಗಂತೇಳಿ ಕಾಲು ಅಲ್ಲಿಂದ ಓಡೋಗ್ಬಿಡ್ತಾನೆ. ಚೋಟು ಜಿಂಕೆ ಮತ್ತೆ ಅವರ ಅಮ್ಮ ಕಾಲು ಓಡೋದನ್ನ ನೋಡಿ ಇಬ್ರು ನಗ್ತಾ ನಿಂತ್ಕೋತಾರೆ. ಅವತ್ತಿಂದ ಚೋಟು ಜಿಂಕೆ ಮತ್ತೆ ಅದರ ರೆಕ್ಕೆಗಳ ಸಹಾಯದಿಂದ ಜಂತುಗಳನ್ನ ಕಷ್ಟದಿಂದ ಕಾಪಾಡ್ತಾ ಇತ್ತು. ಮತ್ತೆ ಶಾಶ್ವತವಾಗಿ ಜಂಗಲ್ನ ಸೂಪರ್ ಹೀರೋ ಆಗ್ಬಿಟ್ಟ.